ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಅವುಗಳನ್ನು ತಕ್ಷಣ ಬಂದ್ ಮಾಡಬೇಕು ಎಂದು ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ವತಿಯಿಂದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಮನವಿ ಸಲ್ಲಿಸಿ ಮಾತನಾಡಿದ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಸ್ವಾಮಿದಾಸ್ ಕೆಂಪನೂರ್ ಅವರು, ಜಿಲ್ಲೆಯ ಹಲವು ಕೋಚಿಂಗ್ ಸೆಂಟರ್ಗಳು ಶಿಕ್ಷಣ ಸಚಿವಾಲಯ ಮಾರ್ಗಸೂಚಿಗಳನ್ನು ಗಾಳಿಗೆ ತೂರಿ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿ ಕಾರ್ಯನಿರ್ವಹಿಸುತ್ತಾ ಇವೆ. ನಿಗದಿತ ವಯಸ್ಸಿಗಿಂತ ಕಡಿಮೆ ಮಕ್ಕಳನ್ನು ದಾಖಲಿಸಿಕೊಂಡು ಉತ್ತಮ ಅಂಕಗಳ ಭರವಸೆ ನೀಡಿ ಪೋಷಕರನ್ನ ದಾರಿ ತಪ್ಪಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಂದು ಆರೋಪ ಮಾಡಿದರು. ಮಕ್ಕಳ ಮೇಲೆ ಅನಗತ್ಯ ಶೈಕ್ಷಣಿಕ ಒತ್ತಡ ಹೇರಿ ಅವರ ಬಾಲ್ಯ ಮತ್ತು ಶಿಕ್ಷಣದ ಹಕ್ಕುಗಳನ್ನು ಉಲ್ಲಂಘಿಸಲಾಗ್ತಾ ಇದೆ. ಈ ಕುರಿತು ಹಲವು ಸಂಘ ಸಂಸ್ಥೆಗಳು ಈಗಾಗಲೇ ದೂರು ನೀಡಿದ್ರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಮಕ್ಕಳ ಹಿತದೃಷ್ಟಿಯಿಂದಾದರೂ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ 8 ದಿನಗಳ ಒಳಗೆ ಜಿಲ್ಲೆಯ ಎಲ್ಲಾ ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ಪರಿಶೀಲನೆ ನಡೆಸಿ ಅವುಗಳನ್ನು ಮುಚ್ಚಿಸಬೇಕು. ಇಲ್ಲದಿದ್ದರೆ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಮುಂಭಾಗದಲ್ಲಿ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಈ ಮೂಲಕ ಎಚ್ಚರಿಕೆ ನೀಡಿದರು. ಮನವಿ ಸ್ವೀಕರಿಸಿದ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಜಿಲ್ಲೆಯ ಅನಧಿಕೃತ ಕೋಚಿಂಗ್ ಸೆಂಟರ್ಗಳನ್ನು ಪತ್ತೆ ಹಚ್ಚಿ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಈ ಮೂಲಕ ಭರವಸೆ ನೀಡಿದರು. ಈ ವೇಳೆ ಜೇಮ್ಸ್ ಇಸ್ಲಾಂಪುರ್ ಜಿಲ್ಲಾಧ್ಯಕ್ಷರು ಎಂಡಿ ಮುಸ್ತಾನ್ ಮುಲ್ಲಾ, ಪ್ರಧಾನ ಕಾರ್ಯದರ್ಶಿ ಕಮಲ್ ಹಾಸನ್ ಭಾವಿದೊಡ್ಡಿ, ಕಾರ್ಯಕಾರಿಣಿ ಸದಸ್ಯ ಡ್ಯಾನಲ್ ಮಂಗಲ್ಪೇಟ್, ಜಿಲ್ಲಾ ಉಪಾಧ್ಯಕ್ಷ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು, ಕಾರ್ಯಕಾರಿಣಿ ಸದಸ್ಯರು, ಮುಖಂಡರು ಉಪಸ್ಥಿತರಿದ್ದರು. ನಾವು ಎಲ್ಲ ಕೋಚಿಂಗ್ ಸೆಂಟರ್ ಬಗ್ಗೆ ಮಾತಾಡ್ತಾ ಇಲ್ಲ. ಏನು ತಮ್ಮಲ್ಲಿ ಪರ್ಮಿಷನ್ ತೊಗೊಂಡವ್ರ ಬಗ್ಗೆ ನಾವು ವಿಚಾರವೇ ಇರ್ತದೆ. ಯಾರು ಕೋಚಿಂಗ್ ಸೆಂಟರ್ ಅನಧಿಕೃತವಾಗಿ ನಡೀತಾ ಇದ್ದಾರೆ ಮತ್ತು ಸಣ್ಣ ಸಣ್ಣ ಮಕ್ಕಳಿಗೆ ತೊಗೊಂಡು ಏನು ಕೋಚಿಂಗ್ ಕೊಡ್ತೀವಿ, ನಿಮ್ಗೆ ಒಳ್ಳೆ ಅಂಕಗಳು ಕೊಡ್ತೀವಿ, ನಿಮ್ಗೆ ಒಳ್ಳೆ ಮಾರ್ಕ್ಸ್ ಕೊಡ್ತೀವಿ, ನಿಮ್ಮ ಮಕ್ಕಳು ಭವಿಷ್ಯ ಉದ್ಧಾರ ಆಗ್ತದೆ ಅಂತ ಇಲ್ಲಿಗಲ್ ಆಗಿ ಯಾರು ನಡೆಸ್ತಾ ಇದ್ದಾರೆ. ಮತ್ತು ನಿಮ್ಮ ಶಿಕ್ಷಣ ಸಚಿವರು ನೇರವಾಗಿ ಸಂದೇಶ ಕೂಡ ಮಾರ್ಗಸೂಚಿ ಕೂಡ ನೋಡ 16 ವಯಸ್ಸಿನ ಮಕ್ಕಳು ಒಳಗಡೆ ಯಾರಿಗೂ ಕೂಡ ತೊಗೊಬಾರ್ದು ಎಂಬುದು ಸರ್ಕ್ಯುಲರ್ ಕೂಡ ಇದೆ. ತಮ್ಮ ಗಮನಕ್ಕೂ ಇದಿರ್ಬೋದು ಅಂತ ನಾವು ಅಂದ್ಕೊಂಡಿರ್ತೀವಿ. ಈ ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ಬಗ್ಗೆ ಈಗಾಗಲೇ ಸಾಕಷ್ಟು ದೂರುಗಳು ಬಂದಿವೆ. ನಾವು ಮಾಹಿತಿ ಕೊಡ್ಲಿಕ್ಕೆ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣ ವಿಫಲ ಆಗ್ಯಾರ ಅಂಥೇಳಿ ಆ್ಯಕ್ಷನ್ ಮಾಡಲಿಕ್ಕೆ ನಾವು ಆಲ್ರೆಡಿ ನಮ್ಮ ಇಲಾಖೆ ಬರ್ತಿದ್ದೀವಿ. ತಮ್ಮಲ್ಲಿ ಏನು ಆ್ಯಕ್ಷನ್ ಮಾಡಿದ್ದೀವಿ. ಸಾಧ್ಯ ಆದಷ್ಟು ತಾವೇನು ಮನೆಯಿಂದ ವಿಫಲ ಆಗಿದ್ದಾರೆ ತಾಲೂಕು ಏನಾಗ್ತದೆ ಜಿಲ್ಲಾದ್ಯಂತ ಸರ್, ಇದು ನಾಟ್ ಓನ್ಲಿ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದಾಗ ಒಂದು ತಾಲೂಕದ ಕೋಚಿಂಗ್ ಸೆಂಟರ್ಸ್ ಇಲ್ಲ ಸರ್. ಡಿಸ್ಟ್ರಿಕ್ಟ್ ತುಂಬ ಅವ ಮತ್ತು ಎಷ್ಟೋ ಶಾಲೆಗಳು ಕೂಡ ಪ್ರೈವೇಟ್ ಇಲ್ಲಿಗಲ್ ಅವ ಸರ್. ಅದ್ರ ಬಗ್ಗೆನೂ ಧ್ವನಿ ಎತ್ತಲಿಕ್ಕೆ ನಾವು ಕೂಡ ತಯಾರಿದ್ದೀವಿ. ಬಟ್ ನೀವು ಕೂಡ ಅದಕ್ಕೆ ಸಹಕಾರ ಮಾಡಿದ್ರೆ ಎಲ್ಲರೂ ಕೂಡ ಕುಂತು ನಾವು ಕೆಲಸ ಮಾಡಿ ತಮಗೆಲ್ಲ ಫುಲ್ ಸಹಕಾರ ಕೊಡ್ತೀವಿ. ಇದ್ರ ಬಗ್ಗೆ ಅಲ್ಲಿ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ ಸರ್. ಅದು ಮ್ಯಾಲ್ ಬರ್ತೀವಿ. ಒಳ್ಳೆಯದು. ಏನಿಗೊತ್ತು ಅನಧಿಕೃತವಾಗಿ ಏನು ಕೋಚಿಂಗ್ ಸೆಂಟರ್ಸ್ಗಳು ನಡೀತಾ ಇದೆ. ಅನೇಕ ಸಂಘ ಸಂಘಟನೆದವರು ಮತ್ತು ಸಂಸ್ಥೆದವರು ಅನಧಿಕೃತ ಏನು ಕೋಚಿಂಗ್ ಸೆಂಟರ್ಗಳು ಕಡಿವಾಣ ಹಾಕಬೇಕು, ಅವು ಮುಚ್ಚಬೇಕಂತ ಅವ್ರು ನಿರ್ಬಂಧ ಮಾಡಬೇಕಂತಕ್ಕಂಥ ಅನೇಕ ಸರ್ತಿ ದೂರನ್ನು ಕೊಟ್ಟಿದ್ದಾರೆ. ನಾವು ಕೂಡ ಸುಮಾರು ಸರ್ತಿ ಸಂಬಂಧಪಟ್ಟ ತಾಲೂಕಾ BO ಆಫೀಸರ್ಗಳಿಗೆ ಮತ್ತು ಹಿಂದಿನ DDPIಗಳಿಗೆ ಮನವಿಯನ್ನು ಸಲ್ಲಿಸಿರುತ್ತೇವೆ. ಆದರೂ ಕೂಡ ರಾಜರೋಷಿತವಾಗಿ ಎಲ್ಲೋ ಒಂದು ಕಡೆ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಒಳಗೊಂಡಂತೆ ಈ ಒಂದು ಕೋಚಿಂಗ್ ಸೆಂಟರ್ಗಳು ಏನು ಅನಧಿಕೃತವಾಗಿ ನಡೀತಕ್ಕಂಥ ಕೋಚಿಂಗ್ ಸೆಂಟರ್ಗಳಿಗೆ ಬೆಂಬಲವನ್ನು ನೀಡತಕ್ಕಂಥ ಹುನ್ನಾರ ಅಧಿಕಾರಿಗಳು ಮಾಡ್ತಾರಂತಕ್ಕಂಥ ನಾವು ಗಮನಿಸಿದ್ದೇವೆ. ಮತ್ತು ವಿಶೇಷವಾಗಿ ಲೀಗಲಿ ಯಾರು ಕೋಚಿಂಗ್ ಸೆಂಟರ್ ನಡೆಸ್ತಾ ಇದ್ದಾರೆ ಅವರಿಗೆ ನಮ್ದು ಆಕ್ಷೇಪಣೆ ಇಲ್ಲ. ಇವತ್ತೇನು ಸಣ್ಣ ಸಣ್ಣ ಮಕ್ಕಳಿಗೆ ಅವ್ರ ಮೇಲೆ ಒತ್ತಡ ಹಾಕೊಂಡು ನಿಮ್ಗೆ ಒಳ್ಳೆ ಪರ್ಸೆಂಟೇಜ್ ತಾಯಿ ತಂದಿಗೂ ಕರೆಸಿ ನಿಮ್ಗೆ ಒಳ್ಳೆ ಪರ್ಸೆಂಟೇಜ್ ಕೊಡ್ತೀವಿ, ನಿಮ್ಮ ಮಕ್ಕಳು ಶಾಣೆ ಆಗ್ತಾರ, ನಮ್ಮಲ್ಲಿ ಕೋಚಿಂಗ್ ಸೆಂಟರ್ಸ್ಗಳಿಗೆ ಹಾಕ್ರಿ ಅಂತ ಏನು ಇವತ್ತು ಕೋಚಿಂಗ್ ಸೆಂಟರ್ ನಡೆಸ್ತಾ ಇದ್ದಾರೆ ಜಿಲ್ಲಾದ್ಯಂತ ಎಲ್ಲ ತಾಲೂಕು ಕ್ಷೇತ್ರಗಳಲ್ಲಿ. ಯಾವ್ದು ಲೀಗಲಿ ಅದ ಇರಬೇಕದು. ಅನ್ಅಥರೈಸ್ಡ್ ಏನು ಕೋಚಿಂಗ್ ಸೆಂಟರ್ ಮಾಡ್ತಾ ಇದಾರ ಅದು ಕಡಿವಾಣ ಹಾಕಬೇಕು. ಯಾಕಂದ್ರೆ ಶಿಕ್ಷಣ ಸಚಿವಾಲಯ ನೇರವಾಗಿ ಹೇಳ್ತದ, ಸಣ್ಣ ಸಣ್ಣ ಮಕ್ಕಳಿಗೆ ತಾವೇನದ ಅಂತಂದ್ರೆ ಕೋಚಿಂಗ್ ಸೆಂಟರ್ನಲ್ಲಿ ಹಾಕಬಾರ್ದು, ಅವರಿಗೆ ಆದಂತ ಶಾಲೆ ವ್ಯವಸ್ಥೆಯನ್ನು ಕೂಡ ಇರ್ತದೆ. ಮತ್ತು ಪ್ರೆಷರೇಬಲ್ ಮಕ್ಕಳಿಗೆ ಕೊಡಬಾರ್ದು, ಅವ್ರ ಮೇಲೆ ಹೆಚ್ಚಿನ ಒತ್ತಡ ಹಾಕಬಾರ್ದು. ಇದನ್ನು ನೇರವಾಗಿ ಮಕ್ಕಳ ಹಕ್ಕುಗಳನ್ನು
ಉಲ್ಲಂಘನೆ ಆಗ್ತದ, ಮಕ್ಕಳ ಮೇಲೆ ಒತ್ತಡ ಆಗ್ತದೆ ಅಂತ ಮಾತನ್ನ ಮತ್ತು ನಿರ್ದೇಶನವನ್ನು ಆಯಾ ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆದವರು, ಶಿಕ್ಷಣ ಸಚಿವಾಲಯ ಏನಂದ್ರೆ ಸಂಬಂಧಪಟ್ಟ DC ಅವರಿಗೆ ಮತ್ತು DDPIಗಳಿಗೆಲ್ಲ ಮೆಸೇಜ್ ಇದೆ. ಆದರೂ ಕೂಡ ಇದು 3 ವರ್ಷ 4 ವರ್ಷ ಎಲ್ಲ ಸುಮಾರು 10 ವರ್ಷದಿಂದ ಅನಧಿಕೃತವಾಗಿ ಕೋಚಿಂಗ್ ಸೆಂಟರ್ಸ್ಗಳು ನಡೀತಿದೆ ನಮ್ಮ ಜಿಲ್ಲೆನಲ್ಲಿ. ಇದಕ್ಕೆ ಎಲ್ಲರೂ ಕೂಡ ಜಾಣ ಕುರುಡರಂತೆ ಸುಮ್ಮನೆ ಕುಂತು ಬಿಟ್ಟಿದ್ದಾರೆ. ಅವತ್ತು ಇಂದು ಕೂಡ ನಾವು ಮನವಿ ಪತ್ರ ಸಲ್ಲಿಸಿದಾಗ ಸುಮ್ಮನೆ ನಾಮಕೆ ವಾಸ್ತೆ ಹೋಗಿ ಕೋಚಿಂಗ್ ಸೆಂಟರ್ಗಳನ್ನು ವಿಸಿಟ್ ಕೊಟ್ಟು ನಾ ಬಂದಿನ ಮಾಡ್ತೀನಿ, ನೀ ಹತ್ತಿನ ಮಾಡ್ದ ಅಂತಕ್ಕಂಥ ಏನು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾಗಲಿ DDPISಗಳಾಗಲಿ ಇದೇ ಅವ್ರ ಕೆಲಸ ಆಗ್ಬಿಟ್ಟದು. ಇದು ಕಡಿವಾಣ ಆಗಬೇಕು. ಮೊನ್ನೆ ನಾವು ಇದೇ ಸಂಬಂಧಪಟ್ಟ ಹಿಂದಿನ DDPI ಜೊತೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಅವ್ರು ರಿಟೈರ್ಮೆಂಟ್ ಆಗಿದ್ದಾರೆ. ನಾನು ಸರ್ಕಾರಿ ಶಾಲೆ ಉಳಿಬೇಕು, ಮಕ್ಕಳ ಶಿಕ್ಷಣ ಉನ್ನತ ಮಟ್ಟಕ್ಕೆ ಹೋಗ್ಬೇಕಂತ ಒಳ್ಳೆ ಪರ್ಸೆಂಟೇಜ್ ತಂದಾಗ ನಾವೆಲ್ಲ ಸಂಘಟನೆಗಳು ಹೋಗಿ ಅವ್ರಿಗೆ ಸನ್ಮಾನ ಮಾಡಿದ್ದೀವಿ. ಸರ್ಕಾರಿ ಶಾಲೆ ಬಗ್ಗೆದಾಗ ಅವರು ಕೂಡ ಒಳ್ಳೆ ನಿರ್ಧಾರ ತಗೊಂಡಿದ್ರು. ಈ ಒಂದು ಕೋಚಿಂಗ್ ಸೆಂಟರ್ ಬಗ್ಗೆ ನಾನು ಕ್ರಮ ತಗೋತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅಂತ ಅಧಿಕಾರಿ ಇವತ್ತು ನಮ್ಮ ಬಳಿ ಇಲ್ಲ, ರಿಟೈರ್ಮೆಂಟ್ ಆದರು. ಅದು ನಮ್ಮ ಜಿಲ್ಲಾ ದುರ್ದೈವ. ನಾವು ನೇರವಾಗಿ ಇವತ್ತು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬೀದರ್ ಇವರಿಗೆ ಮನವಿ ಪತ್ರ ಕೊಡ್ಲಿಕ್ಕೆ ಇವತ್ತು ನಮ್ಮ ಸಂಘಟನೆ ವತಿಯಿಂದ ಮನವಿ ಪತ್ರ ಕೊಡ್ಲಿಕ್ಕೆ ಬಂದೀವಿ. ಈ ನಮ್ಮ ಮನವಿ ಸ್ಪಂದಿಸಿ 8 ದಿವಸ ಒಳಗಡೆ ಏನು ಅನಧಿಕೃತ ಕೋಚಿಂಗ್ ಸೆಂಟರ್ಸ್ಗಳಿವೆ ಅವನ್ನ ಮುಚ್ಚಬೇಕು ಅಂತಕ್ಕಂಥ ನಮ್ಮ ಮನವಿ ಪತ್ರ ಇದೆ. ಒಂದು ವೇಳೆ ಕೋಚಿಂಗ್ ಸೆಂಟರ್ಸ್ಗಳು ಏನು ಇಲ್ಲಿಗಲ್ ಆಗಿ ನಡೀತಾ ಇದೆ, ಮಕ್ಕಳ ಮೇಲೆ ತಾಯಿ ತಂದೆ ಮೇಲೆ ಏನು ಶೋಷಣೆ ಆಗ್ತಾ ಇದೆ, ಅದನ್ನು ಕಡಿವಾಣ ಹಾಕಲಿಲ್ಲ ಅಂತಂದ್ರೆ 8 ದಿವಸ ಒಳಗಡೆ ಅದನ್ನ ಮುಚ್ಚತಕ್ಕಂಥ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಇಲ್ಲಿ ಧರಣಿ ಸತ್ಯಾಗ್ರಹ ನಾವು ಸಂಘಟನೆ ವತಿಯಿಂದ ಮಾಡ್ತೀವಿ. ಮತ್ತು ಅನೇಕ ಸಂಘಟನೆಗಳು ಮೊನ್ನೆ ಕೂಡ ನಾವು ಪತ್ರಿಕಾ ಮಾಧ್ಯಮದಲ್ಲಿ ನೋಡಿವಿ. ಈ ಒಂದು ಅನಧಿಕೃತ ಕೋಚಿಂಗ್ ಸೆಂಟರ್ ವಿರುದ್ಧವಾಗಿ ಅಭಿಯಾನ ನಡೀತಾ ಇದೆ. ಬೇರೆ ಬೇರೆ ಸಂಘಟನೆ ನಾವೆಲ್ಲರೂ ಕೂಡ ಸೇರ್ಕೊಂಡು ಈ ಅನಧಿಕೃತ ಕೋಚಿಂಗ್ ಸೆಂಟರ್ಗಳು ಎಲ್ಲಿವರೆಗೆ ಮುಚ್ಚಲ್ಲ ಅಲ್ಲಿವರೆಗೆ ನಾವು ಹೋರಾಟ ಮಾಡಲಿಕ್ಕೆ ನಾವು ಕೂಡ ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನ ಜಿಲ್ಲಾ ಆಡಳಿತಕ್ಕೂ ಕೂಡ ನಾವು ಹೇಳ್ತಾ ಇದ್ದೀವಿ ಮತ್ತು DDPI ಕೂಡ ಹೇಳ್ತಾ ಇದ್ದೀವಿ. ತಮ್ಮ ದಂಧೆಗಳು ಬಂದ್ ಮಾಡಬೇಕು. ಕೋಚಿಂಗ್ ಸೆಂಟರ್ಗಳಿಗೆ ಏನು ಬೆಂಬಲ ಕೊಡ್ತಾ ಇದ್ರಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಎಲ್ಲರೂ ಕೂಡ ತಮ್ಮ ದಂಧೆಗಳು ಬಂದ್ ಮಾಡಬೇಕು. ಈ ಒಂದು ಅನಧಿಕೃತ ಕೋಚಿಂಗ್ ಸೆಂಟರ್ಗಳು ಬಂದ್ ಮಾಡಬೇಕಂತಕ್ಕಂಥ ಮಾತನ್ನ ಈ ಒಂದು ಮನವಿ ಮೂಲಕ ತಮಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಒಂದು ವೇಳೆ ನೀವು ಮಾಡಲಿಲ್ಲ ಅಂದ್ರೆ ಮುಂದಿನ ಹಂತವಾಗಿ ಧರಣಿ ಸತ್ಯಾಗ್ರಹವಾಗಿ ನಾವು ಹಂತವಾಗಿ ದೊಡ್ಡ ಮೂವ್ಮೆಂಟ್ ಅನ್ನ ನಾವು ತಮ್ಮ ಕಚೇರಿ ಎದುರುಗಡೆ ನಾವು ಹಾಕೋಬೇಕಾಗ್ತಕ್ಕಂಥ ಮಾತನ್ನ ನಿಮ್ಗೆ ಈ ಮೂಲಕ ಹೇಳಿ ನಮ್ಮ ಜಿಲ್ಲಾ DDPI ಅವರಿಗೆ ನಾವು ಇವತ್ತು ಮನವಿ ಪತ್ರ ಕೊಡ್ಲಿಕ್ಕೆ ಬಂದಿದ್ದೀವಿ. ನಮ್ಮ ಈಗಾಗಲೇ ಹೋದ ಸರ್ತಿ ನಮ್ದು ಇನ್ಚಾರ್ಜ್ ಇದ್ದುರ್ರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತುಳಸಿರಾಮ್ ಅಂತ ದೊಡ್ಡಿ ಸರ್ ಅಂತಿದ್ರು. ಅವರು ಅವರ ತಾಲೂಕಿನಲ್ಲಿ ಕೂಡ ಎಷ್ಟೋ ಕೋಚಿಂಗ್ ಸೆಂಟರ್ಸ್ಗಳಿಗೆ ಹೋಗಿದ್ದಾರೆ. ಬೀದರ್ ತಾಲೂಕಿನಲ್ಲಿ ಇನ್ನೊಬ್ಬರು ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರು ಕೂಡ ಹೋಗಿ ವರದಿ ಕೊಟ್ಟಿದ್ದಾರೆ. ನಾವು ವರದಿ ಕಾಪಿನ ಕೇಳಿದ್ದೇವೆ, ಎಷ್ಟು ಕೋಚಿಂಗ್ ಸೆಂಟರ್ಗಳು ಇಲ್ಲಿಗಲ್ ಆಗಿ ನಡೀತಾ ಇದೆ ಅಂತ ಒಂದು ಪಟ್ಟಿ ಮಾಡಿದ್ದಾರೆ. ಇವತ್ತಿಗೂ ಪಟ್ಟಿ ಕೊಡ್ಲಿಕ್ಕೆ ಇವರು ತಯಾರಿ ಶಿಕ್ಷಣಾಧಿಕಾರಿಗಳು. ನೀವು ಪಟ್ಟಿ ಡಿಕ್ಲೇರ್ ಮಾಡಿದಿರಲ್ಲ ಅನಧಿಕೃತ ಅಂತ ಹೇಳ್ಕೊಂಡು ಯಾಕೆ ಕೊಡ್ತಾ ಇಲ್ಲ? ಅದನ್ನು ಪ್ರಶ್ನೆ ನಾವು ಕೇಳಿದೆವು ಹೋದ BO ಅವರಿಗೆ. DDPI ಅವರಿಗೆ ಕೇಳಿಲ್ಲ. ಒಂದು ಪಟ್ಟಿ ನಿಮಗೆ ಈಗಾಗಲೇ ಕೊಡ್ಲಿಕ್ಕೆ ಕಳಿಸ್ತೀನಿ. ಬಟ್ ಇವತ್ತು ಸುಮಾರು ಒಂದು 8 ತಿಂಗಳಾಯ್ತು ಒಂದು DDPI ಅವರು ಅನಧಿಕೃತವಾದಂತ ಸೆಂಟರ್ಗಳು ಪಟ್ಟಿ ಕೊಟ್ಟಿಲ್ಲ. ಇದು ನೇರವಾಗಿ ಏನದಂದ್ರೆ ಇವ್ರದ್ದೆಲ್ಲರೂ ಕೈವಾಡಿದ್ದಾರೆ. ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಇವರೆಲ್ಲರೂ ಕೂಡ ಕೈವಾಡಿದೆ. ಇವು ಅನಧಿಕೃತ ಶಾಲೆಗಳು ನಡಿಬೇಕು ಅಂತಂದ್ರೆ ಇವರೇ ನೇರ ಹೊಣೆಗಾರಿಕೆ. ಮತ್ತೆ ಇನ್ನೊಂದು ಕೂಡ ನಾವು ಹೇಳಕ್ಕೆ ಇಷ್ಟಪಡ್ತೀವಿ, ಲೇಟ್ ಆಗಿ ಶಾಲೆ ನಡೆಸ್ತಾ ಇದ್ದಾರೆ ವಸತಿ ಶಾಲೆಗಳು. ಅದನ್ನು ಕೂಡ DDPI ಅವ್ರ ಗಮನ ತರ್ತೀವಿ. ನಾವು ಇದರಲ್ಲಂತೂ ಬರೀ ಅನಧಿಕೃತವಾದಂತ ಕೋಚಿಂಗ್ ಸೆಂಟರ್ ಬಗ್ಗೆ ಕೊಟ್ಟಿವಿ. ಇನ್ನೂ ಹೆಚ್ಚಿನ ಪ್ರಮಾಣದಾಗ ಸ್ಕೂಲ್ ಬಗ್ಗೆದಾಗ ಇನ್ನೂ ದೊಡ್ಡ ಪ್ರಮಾಣ ಹೋರಾಟ ಹಂತವಾಗಿ ಮಾಡ್ತೀವಿ. ಸದ್ಯ ಏನೋ ಅನಧಿಕೃತ ಕೋಚಿಂಗ್ ಸೆಂಟರ್ ಅವು ಅನಧಿಕೃತ ಎಷ್ಟು ಅವ ಬಂದ್ ಮಾಡ್ಬೇಕಂತಕ್ಕಂಥ ಒಂದು ಆಗ್ರಹ ಕೂಡ ಮಾಡ್ತಾ ಇದ್ದೀವಿ ಸರ್. ಅನಧಿಕೃತ ಕೋಚಿಂಗ್ ಸೆಂಟರ್ಗಳು ಎಷ್ಟೋ ಕೊಡ್ರಿ ಅಂದ್ರೆ ಕೊಡ್ತಾ ಇಲ್ಲ. ಸಾಕಷ್ಟು ಲೆಟರ್ಗಳು ಬರ್ತೀವಿ. ಅವ್ರ ಮೇಲೆ ಆ್ಯಕ್ಷನ್ ಮಾಡ್ಲಿಕ್ಕೂ ಸಹಿತ ನಾವು ಮೇಲ್ಗಡೆ ಬರ್ತೀವಿ ಲೆಟರ್. ಇಲ್ಲ, ಈ ಮುಂಚೆ DDPI ಅವರು ಇದ್ರಲ್ಲ, ಅವ್ರ ನೇತೃತ್ವದಲ್ಲಿ ಏನಾಯ್ತು ಏನಿಲ್ಲ? ಸುರೇಶ್ ಅವ್ರ ನೇತೃತ್ವದಲ್ಲೇ ಒಂದು ಲೆಟರ್ ಹೋಗಿದೆ ಆ್ಯಕ್ಷನ್ ಮಾಡ್ಲಿಕ್ಕೆ. ಇಲ್ಲ, ಅವರು ಡೈರೆಕ್ಟ್ ಹೋಗಿ ಏನಂತ ವಿಸಿಟ್ ಕೊಟ್ಟು ಅವ್ರನ್ನೂ ಇದು ಮಾಡ್ಬೋದಿತ್ತಲ್ಲ ಸರ್, ವೀಕ್ಷಣೆ ಮಾಡ್ಬೋದಿತ್ತು, ಕ್ರಮ ಕೈಗೊಳ್ಬೋದಿತ್ತು. ಅಲ್ಲ, ತಾವು ಬೆರಳು ಡೈರೆಕ್ಟ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೇಲೆ ಮಾಡ್ತಾ ಇದ್ರಲ್ಲ, ಅವರು ಕ್ರಮ ಕೈಗೊಂಡಿಲ್ಲ ಅಥವಾ ಅವ್ರು ನಿಮಗೇನೋ ಮಾಹಿತಿ ಕೊಡ್ಲಿಲ್ಲ ಅಂದ್ರೆ? ಕಡತ ಪರಿಶೀಲನೆ ಮಾಡಿದ ವಿಷಯ ಮಾತ್ರ ಹೇಳ್ತಾ ಇದ್ದೀನಿ. ಇನ್ನು ಇದು ಉಳಿದ ವಿಷಯಕ್ಕೆಲ್ಲ ಉಪನಿರ್ದೇಶಕರೇ ಹೇಳ್ಬೋದು.
ಧನ್ಯವಾದಗಳು.